ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಲಯಗಳನ್ನು ಕೇಂದ್ರೀಕರಿಸಿ ಕಳ್ಳತನ. ಮಂಜೇಶ್ವರ ಪೊಲೀಸರಿಂದ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭ. ಕೆಲಸ ಕೊಡಿಸುವುದಾಗಿ ಹೇಳಿ ಸಚಿತಾ ರೈ ಕೋಟಿಗಟ್ಟಲೆ ಹಣ ವಂಚಿಸಿದ ಪ್ರಕರಣ. ಕೇಂದ್ರ ತನಿಖಾ ಏಜೆನ್ಸಿಗಳು ಜಂಟಿಯಾಗಿ ತನಿಖೆ ನಡೆಸಬೇಕೆಂದು ದೂರುದಾರರು. ಕಾಂಗ್ರೆಸ್ ಮುಖಂಡ ಆದೂರಿನ ಬಾಲನವರನ್ನು ಇರಿದು ಕೊಲೆಗೈದ ಪ್ರಕರಣ. ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 2 ಲಕ್ಷ ರೂಪಾಯಿ ದಂಡ. ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಕುಡಿಯುವ ನೀರು ಸಿಗದೆ ಪ್ರಯಾಣಿಕರ ಪರದಾಟ. ಸಂಪೂರ್ಣ ಸ್ಟಾಲ್ಗಳನ್ನು ತೆಗೆದುಹಾಕಲಾಗಿರುವುದು ಉಂಟು ಮಾಡಿದೆ ಪ್ರಯಾಣಿಕರಿಗೆ ಸಂಕಷ್ಟ. ಯುಡಿಎಫ್ ಜಿಲ್ಲಾ ಸಮಿತಿ ವತಿಯಿಂದ ಸಂವಿಧಾನ ರಕ್ಷಣಾ ಸದಸ್ ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ ಸಿಟಿ ಅಹಮ್ಮದ್ ಅಲಿ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಲಯಗಳನ್ನು ಕೇಂದ್ರೀಕರಿಸಿ ಕಳ್ಳತನ. ಉದ್ಯಾವರಗುಡ್ಡೆ ಸರ್ಕಾರಿ ಪ್ರೌಢಶಾಲೆ ಹಾಗೂ ಸಿರಾಜುಲ್ ಹುದಾ ಶಾಲೆಯಲ್ಲಿ ಕಳ್ಳತನ ನಡೆದಿರುವುದು. ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮಂಜೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ಕಳವು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಒಂದೆಡೆ ಬೀಗ ಹಾಕಲಾದ ಮನೆಯನ್ನು ಕಳ್ಳರು ಕೇಂದ್ರೀಕರಿಸುವಾಗ ಮತ್ತೊಂದೆಡೆ ವ್ಯಾಪಾರ ಕೇಂದ್ರಗಳಲ್ಲೂ ಕಳ್ಳರ ಹಾವಳಿಯನ್ನು ನಿಯಂತ್ರಿಸಲಾಗದ ಪರಿಸ್ಥಿತಿ ಎದುರಾಗಿದೆ. ಈ ಮಧ್ಯೆ ಇದೀಗ ಕಳ್ಳರು ಶಿಕ್ಷಣ ಕೇಂದ್ರಗಳಿಗೂ ಲಗ್ಗೆ ಇಡಲಾರಂಭಿಸಿದ್ದಾರೆ. ಕಳೆದ ದಿನ ಉದ್ಯಾವರಗುಡ್ಡೆ ಸರ್ಕಾರಿ ಪ್ರೌಢಶಾಲೆಗೆ ನುಗ್ಗಿದ ಕಳ್ಳರು ಕಪಾಟಿನೊಳಗಿರಿಸಲಾಗಿದ್ದ 14,000 ರೂಪಾಯಿ ನಗದನ್ನು ಕಳವುಗೈದು ಪರಾರಿಯಾಗಿದ್ದಾರೆ. ಮಂಗಳವಾರ ಬೆಳಗ್ಗೆ ಸಿಬ್ಬಂದಿ ಶಾಲೆಗೆ ಆಗಮಿಸಿದಾಗ ಶಾಲಾ ಕಚೇರಿಯ ಮುಂಭಾಗದ ಬಾಗಿಲು ಮುರಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಒಳಗೆ ಹೋಗಿ ನೋಡಿದಾಗ ಕಚೇರಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಖರೀದಿಸಲೆಂದು ತೆಗೆದಿರಿಸಲಾಗಿದ್ದ ಹಣವನ್ನು ದೋಚಿರುವ ಬಗ್ಗೆ ತಿಳಿದು ಬಂದಿದೆ. സ്റ്റാഫ് റൂമിൻ്റെ പൂട്ട് തുറക്കുകയും അതിൻ്റെ അകത്ത് കയറിയ കള്ളന് കപ്പാട്ടും 2-3 കപ്പാട്ട് പൊളിച്ച് തകർക്കുകയും അതിലൊന്നും കിട്ടാത്തതിന് ശേഷം എല്ലാ ഡ്രവറുകൾ പൊളിച്ച് തകർക്കുകയും അതിൽ ഒരു ഡ്രവറിൽ നമ്മുടെ കോപ്പറേറ്റീവ് ബുക്സിൻ്റെ ചാർജുള്ള സാറ് വെച്ചിരുന്ന ഏകദേശം ഒരു 14,000 രൂപ പണം തട്ടിക്കൊണ്ടു പോവുകയും തൊട്ടടുത്തുള്ള ക്ലാസ് മുറിയിലേക്ക് കയറി അവിടെ വലിയ നാശനഷ്ടങ്ങളൊന്നും ഉണ്ടാക്കിയില്ലെങ്കിലും നമ്മൾ ഈ കപ്പാട്ടുകളും ബാക്കിയുള്ള സ്കൂള് റെക്കോർഡുകൾ തകർക്കുകയും ചെയ്ത് ഒരുപാട് നാശനഷ്ടങ്ങൾ ഉണ്ടാക്കിയ ഈ കുറ്റകൃത്യത്തിനെതിരെ പോലീസ് വേണ്ട നടപടിക്രമങ്ങൾ എടുക്കുകയും ഡിപ്പാർട്ട്മെൻറ്റിൻ്റെ ഭാഗത്ത് വേണ്ട നടപടിക്രമങ്ങളും എടുക്കണമെന്ന് നമ്മുടെ സ്കൂളിൻ്റെ ഭാഗത്ത് ഉള്ള അഭ್ಯರ್ಥನೆയാണ്. ಸಮೀಪದ ಸಿರಾಜುಲ್ ಹುದಾ ಶಾಲೆಗೂ ನುಗ್ಗಿದ ಕಳ್ಳರು ಅಲ್ಲಿಂದ 1,500 ರೂಪಾಯಿ ಕಳವುಗೈದಿದ್ದಾರೆ. ಸಿರಾಜುಲ್ ಹುದಾ ಶಾಲೆಯ ಪಕ್ಕದಿಂದ ಕಳ್ಳನೆಂದು ಶಂಕಿಸಲಾಗುತ್ತಿರುವ ಅಪರಿಚಿತ ವ್ಯಕ್ತಿ ಹಾದು ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಾಲಾ ಮುಖ್ಯೋಪಾಧ್ಯಾಯ ನಾರಾಯಣಡಿ ಅವರು ನೀಡಿದ ದೂರಿನಂತೆ ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ್ದಾರೆ. ಮಾದಕ ವ್ಯಸನಿಗಳು ಈ ರೀತಿಯ ಕೃತ್ಯ ಎಸಗಿರಬಹುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೆಲಸ ಕೊಡಿಸುವುದಾಗಿ ಹೇಳಿ ಸಚಿತಾ ರೈ ಕೋಟಿಗಟ್ಟಲೆ ಹಣ ವಂಚಿಸಿದ ಪ್ರಕರಣದಲ್ಲಿ ಕೇಂದ್ರ ತನಿಖಾ ಏಜೆನ್ಸಿಗಳು ಜಂಟಿಯಾಗಿ ತನಿಖೆ ನಡೆಸಬೇಕೆಂದು ದೂರುದಾರರು. ಹಲವು ಹೆಸರಿನಲ್ಲಿ ಒಟ್ಟು 15 ಕೋಟಿಗೂ ಹೆಚ್ಚು ರೂಪಾಯಿಗಳ ವಂಚನೆ ನಡೆಸಲಾಗಿದ್ದು, ಇದರ ಹಿಂದೆ ಸಚಿತಾ ರೈ ಮಾತ್ರ ಅಲ್ಲ ಎಂದು ದೂರುದಾರರ ಒಕ್ಕೂಟ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಪುತ್ತಿಗೆ ಬಾಡೂರು ಎಎಲ್ಪಿ ಶಾಲಾ ಶಿಕ್ಷಕಿ ಹಾಗೂ ಡಿವೈಎಫ್ಐ ಮಾಜಿ ನೇತಾರೆಯಾದ ಸಚಿತಾ ರೈ ಕೆಲಸ ಕೊಡಿಸುವುದಾಗಿ ಭರವಸೆ ನೀಡಿ ಕೋಟಿಗಟ್ಟಲೆ ವಂಚಿಸಿದ ಪ್ರಕರಣವನ್ನು ಸಿಬಿಐ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇನ್ಕಮ್ ಟ್ಯಾಕ್ಸ್ ಮುಂತಾದ ಕೇಂದ್ರ ಏಜೆನ್ಸಿಗಳು ಜಂಟಿಯಾಗಿ ತನಿಖೆ ನಡೆಸಬೇಕೆಂದು ವಂಚನೆಗೊಳಗಾದವರ ಒಕ್ಕೂಟ. ಇದಕ್ಕೆ ಸಂಬಂಧಿಸಿದಂತೆ ಸಚಿತಾ ರೈ ವಿರುದ್ಧ ಜಿಲ್ಲೆಯಲ್ಲಿಯೂ ಕರ್ನಾಟಕ ಉಪ್ಪಿನಂಗಡಿಯಲ್ಲಿಯೂ 20 ಪ್ರಕರಣಗಳು ಇವೆ. ಪ್ರಕರಣದಲ್ಲಿ ಈಕೆಯನ್ನು ಮಾತ್ರ ಬಂಧಿಸಿರುವುದು ಎಂದು, ಆದರೆ ಈಕೆ ಮಾತ್ರ ವಂಚನೆ ಮಾಡಿರುವುದು ಎಂಬುದು ದೂರುದಾರರ ವಾದ. ಪ್ರಸ್ತುತ ಸಚಿತಾ ರೈ ವಿರುದ್ಧ ದೂರು ನೀಡಿದ 20 ಮಂದಿ ಅಲ್ಲದೆ ಹಲವರಿಂದ 15 ಕೋಟಿ ರೂಪಾಯಿಗೂ ಹೆಚ್ಚು ವಂಚನೆ ಮಾಡಿದ್ದಾರೆ ಎಂದು ಇವರು ಆರೋಪಿಸಿದ್ದಾರೆ. ഇൻവെസ്റ്റ്മെൻറ്റ് കുറേ കമ്പനിക്ക് ചെയ്തിട്ടുണ്ടോളൂ. IT കമ്പനിക്ക് ബോംബെ, അങ്ങനെ ഗുജറാത്ത് കുറേ കമ്പനിക്ക് ഇൻവെസ്റ്റ്മെൻറ്റ് ചെയ്തിട്ടുണ്ട്. ഇപ്പോൾ ഇതിന് വേണ്ടിയുള്ളൂ ഇപ്പോൾ ടോട്ടൽ 20 കേസായിട്ട് 1,57,00,000 കൂടുതൽ പോയിട്ടുണ്ട്. ഇനി കേസ് കൊടുക്കാത്തവർ കുറേ ഉണ്ട്. കുറേ ലക്ഷം കൊടുത്തിട്ടുണ്ട്. 30 ലക്ഷം, 5 ലക്ഷം, 6 ലക്ഷം, 8 ലക്ഷം, അങ്ങനെ കുറേ പേരുണ്ട്. ഇപ്പോൾ ഇതിൽ തനിക്കാവും നമുക്ക് ഇതിൽ ആരെല്ലാം ഇൻവോൾവ് ആയിട്ടുണ്ട്, എത്ര പേര് ഇൻവോൾവ് ആയിട്ടുണ്ട്, ഇതെല്ലാം പുറത്ത് വരണം. ഇങ്ങനെ കുറേ പേർക്ക് തട്ടിപ്പ് ചെയ്തിട്ടുണ്ട്. ഇപ്പോൾ ഇനി കൂടുതൽ ഇങ്ങനെ ആവാൻ പാടില്ല, ഇങ്ങനത്തെ ഒരു ഇതാവണം പാടില്ല പറഞ്ഞിട്ടാണ് ഇത്ര പേര്
എഫക്റ്റ് ചെയ്യുന്നതിൽ. അപ്പോൾ നമുക്കിത് എൻക്വയറി വേണം, ED-ക്കു, CBI-യു, പിന്നെ ഇൻകം ടാക്സിയു. അതല്ലാതെ ജിബിൻ അവനാണ് ഇതിന്റെ മാസ്റ്റർ ക്രിമിനൽ മൈൻഡ് മാസ്റ്റർ മൈൻഡ്. ഇപ്പൊ കേസ് അവനെ അറസ്റ്റ് ആക്കിയാൽ തന്നെ അറിയും ഇതിന്റെ കാര്യങ്ങൾ. ಹಸ್ಬೆಂಡ್ ಸಚಿತಾ ರೈന്റെ ಹಸ್ಬೆಂಡ್. ಸಚಿತಾ ರೈ ವಿರುದ್ಧ ಮೊದಲು ದೂರು ನೀಡಿದ ಲೋಕೇಶ್ ಶೆಟ್ಟಿ ಅವರ ಪತ್ನಿ ನಿಶ್ಮಿತಾ ಶೆಟ್ಟಿ, ಮೋಕ್ಷಿತ್ ಶೆಟ್ಟಿ, ಮಾಲೇಶ್ ಬಾಡೂರು ಎಂಬುವರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಂಗ್ರೆಸ್ ಮುಖಂಡ ಆದೂರಿನ ಬಾಲನವರನ್ನು ಇರಿದು ಕೊಲೆಗೈದ ಪ್ರಕರಣದ ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 2 ಲಕ್ಷ ರೂಪಾಯಿ ದಂಡ ವಿಧಿಸಲಾಯಿತು. ಆದೂರು ನಿವಾಸಿ ರಾಧಾಕೃಷ್ಣ ಎಂಬಾತನಿಗೆ ಕಾಸರಗೋಡು ಜಿಲ್ಲಾ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯವು ಶಿಕ್ಷೆ ವಿಧಿಸಿರುವುದು. ಪ್ರಕರಣದ ಇತರ 3 ಆರೋಪಿಗಳನ್ನು ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಕಾಂಗ್ರೆಸ್ ಮುಖಂಡ ಆದೂರಿನ ಬಾಲನವರನ್ನು ಇರಿದು ಹತ್ಯೆಗೈದ ಪ್ರಕರಣದಲ್ಲಿ ಕಳೆದ ದಿನ ನ್ಯಾಯಾಲಯ ಅಪರಾಧಿ ಎಂದು ಪತ್ತೆ ಮಾಡಿರುವ ಆದೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಧಾಕೃಷ್ಣನ್ ಎಂಬ ವಿ ರಾಧಾಕೃಷ್ಣನ್ಗೆ ಜೀವಾವಧಿ ಶಿಕ್ಷೆ ಹಾಗೂ 2 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಕಾಸರಗೋಡು ಜಿಲ್ಲಾ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶೆ ಕೆ ಪ್ರಿಯಾ ಶಿಕ್ಷೆ ವಿಧಿಸಿದ್ದಾರೆ. ದಂಡ ಪಾವತಿಸದೇ ಇದ್ದಲ್ಲಿ 4 ತಿಂಗಳು ಅಧಿಕ ಶಿಕ್ಷೆ ಅನುಭವಿಸಬೇಕು. ಪ್ರಕರಣದ 2, 3 ಮತ್ತು 4ನೇ ಆರೋಪಿಗಳಾದ ವಿ ಜಯನ್, ಕೆ ಕುಮಾರನ್, ದಿಲೀಪ್ ಕುಮಾರ್ ಎಂಬುವರನ್ನು ನ್ಯಾಯಾಲಯವು ಖುಲಾಸೆಗೊಳಿಸಿದೆ. 2008 ಮಾರ್ಚ್ 27ರಂದು ಕುಂದರ್ ಬಾಲನ್ ಕೊಲೆಯಾಗಿರುವುದು. ರಾಜಕೀಯ ದ್ವೇಷದಿಂದ ಬಿಜೆಪಿ ಕಾರ್ಯಕರ್ತರಾದ ಆರೋಪಿಗಳು ಹತ್ಯೆ ಮಾಡಿರುವುದು ಎಂಬುದು ಪ್ರಕರಣ. ರಸ್ತೆ ವಿವಾದದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಪರವಾಗಿ ಮಧ್ಯಪ್ರವೇಶಿಸಿದ ದ್ವೇಷವೇ ಕೊಲೆಗೆ ಪ್ರಮುಖ ಕಾರಣ ಎಂದು ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ. ಮೊದಲು ಆದೂರು ಪೊಲೀಸ್ ಹಾಗೂ ನಂತರ ಕುಟುಂಬದವರ ಹೋರಾಟದ ಹಿನ್ನೆಲೆಯಲ್ಲಿ ಕ್ರೈಂ ಬ್ರಾಂಚ್ ತನಿಖೆ ನಡೆಸಿದ ಪ್ರಕರಣದಲ್ಲಿ 17 ವರ್ಷಗಳ ನಂತರ ತೀರ್ಪು ಬಂದಿರುವುದು. ആദ്യം അന്വേഷിച്ച ഉദ്യോഗസ്ഥന്റെ അതേ കുറ്റപത്രം ആണ് ഈ കോടതിയിൽ അവസാനവും ക്രൈംബ്രാഞ്ച് സമർപ്പിച്ചത്. നിരവധി ലൂപ്പോൾസുകൾ, പാളിച്ചകൾ പറ്റിയാണ് ഈ കുറ്റപത്രം കോടതിയിൽ സമർപ്പിച്ചത്. അന്വേഷണ ഉദ്യോഗസ്ഥന്റെ പിഴവ് കൊണ്ട് മാത്രമാണ് ഈ 3 പ്രതികളെയും ഈ കോടതി വെറുതെ വിട്ടത്. ഇനി മുന്നോട്ട് കുടുംബം അപ്പീലുമായി 3 പ്രതികൾക്കെതിരെയും അപ്പീലുമായി മുന്നോട്ട് പോവുക തന്നെ ചെയ്യും. നിയമപോരാട്ടം തുടരുക തന്നെ ചെയ്യും. ಪ್ರಾಸಿಕ್ಯೂಷನ್ಗಾಗಿ ಅಡಿಷನಲ್ ಗವರ್ಮೆಂಟ್ ಪ್ಲೀಡರ್ಗಳಾದ ಅಬ್ದುಲ್ ಸತ್ತಾರ್, ಚಂದ್ರಮೋಹನ್, ಚಿತ್ರಕಲಾ ಹಾಜರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಕುಡಿಯುವ ನೀರು ಕೂಡ ಸಿಗದೆ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಟೆಂಡರ್ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಸಂಪೂರ್ಣ ಸ್ಟಾಲ್ಗಳನ್ನು ತೆಗೆದುಹಾಕಲಾಗಿರುವುದು ಪ್ರಯಾಣಿಕರಿಗೆ ಸಂಕಷ್ಟ ಉಂಟು ಮಾಡಿದೆ. ಯಾವುದೇ ಸಮಯದಲ್ಲಿಯೂ ಸ್ಟಾಲ್ ನಿಲ್ಲಿಸಬಾರದು ಎಂಬ ವ್ಯವಸ್ಥೆ ಇದ್ದರೂ ಅಧಿಕಾರಿಗಳು ಗುತ್ತಿಗೆ ನವೀಕರಿಸಿ ನೀಡಲು ಗಮನ ಹರಿಸದೇ ಇರುವುದು ಈ ಬಿಕ್ಕಟ್ಟಿಗೆ ಕಾರಣವಾಗಿದೆ. ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಸ್ಟಾಲ್ಗಳನ್ನು ಮುಚ್ಚಿರುವುದರಿಂದ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಟೆಂಡರ್ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ನಿಲ್ದಾಣದಲ್ಲಿರುವ ಎಲ್ಲ ಸ್ಟಾಲ್ಗಳನ್ನು ತೆಗೆಯಲಾಗಿದ್ದು, ಕ್ಯಾಟರಿಂಗ್ ಸ್ಟಾಲ್, ಮಲ್ಟಿಪರ್ಪಸ್ ಸ್ಟೇಷನರಿ ಸ್ಟಾಲ್, ಸಿಂಗಲ್ ಟೀ ಸ್ಟಾಲ್ ಮುಂತಾದವುಗಳ ಗುತ್ತಿಗೆಯನ್ನು 1 ವರ್ಷ, 2 ವರ್ಷಗಳ ಅವಧಿಗೆ ನೀಡಲಾಗುವುದು. ಪ್ರತಿಯೊಂದರ ಅವಧಿ ಮುಗಿಯುವ ಕನಿಷ್ಠ 1 ತಿಂಗಳ ಮೊದಲು ಹೊಸತಕ್ಕೆ ಇರುವ ಟೆಂಡರ್ಗಳನ್ನು ಆಹ್ವಾನಿಸಬೇಕು ಮತ್ತು ಪ್ರಾರಂಭಿಸಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ರೈಲ್ವೆ ನಿಯಮ. ಆದರೆ ಅಧಿಕಾರಿಗಳು ಈ ವಿಷಯದ ಕುರಿತು ಗಮನ ಹರಿಸಿಲ್ಲ ಎಂಬುದು ದೂರು. ಪಾಲಕ್ಕಾಡ್ ವಿಭಾಗವು ಇದರ ಮೇಲ್ವಿಚಾರಣೆ ಮಾಡುತ್ತಿದೆ. ಯಾವುದೇ ಸಮಯದಲ್ಲೂ ಸ್ಟಾಲ್ ನಿಲ್ಲಬಾರದು ಎಂಬ ವ್ಯವಸ್ಥೆ ಇದೆ. ವಾಣಿಜ್ಯ ಇಲಾಖೆ ಈ ವಿಷಯಗಳ ಜವಾಬ್ದಾರಿ ನಿರ್ವಹಿಸಬೇಕಾಗಿರುವುದು. ಪ್ರತಿ ಸ್ಟಾಲ್ನ ಅವಧಿ ಕಂಪ್ಯೂಟರ್ನಲ್ಲಿ ಡೇಟಾ ಇದೆ. ಆದರೂ ಇಂತಹ ಅವಸ್ಥೆ ಇರುವುದು ಉದಾಸೀನತೆಯನ್ನು ತೋರಿಸುತ್ತದೆ. ಸ್ಟಾಲ್ಗಳನ್ನು ಮುಚ್ಚಿ ಪ್ರಯಾಣಿಕರಿಗೆ ತೊಂದರೆ ಸೃಷ್ಟಿಸಿರುವುದರ ವಿರುದ್ಧ ವೇಕ್ ಒಕ್ಕೂಟದ ಅಧ್ಯಕ್ಷ ಅಶ್ರಫ್ ಅಡ್ವೊಕೇಟ್ ಅನಸ್ ಶಮ್ನಾದ್ ಅವರ ಮೂಲಕ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ಫೈಲ್ನಲ್ಲಿ ಸ್ವೀಕರಿಸಿದ್ದು ರೈಲ್ವೆಗೆ ನೋಟಿಸ್ ಕಳುಹಿಸಿದೆ. ಪ್ರಯಾಣಿಕರ ಸಂಕಷ್ಟ ನಿವಾರಿಸಲು ಅಧಿಕಾರಿಗಳ ಭಾಗದಿಂದ ತುರ್ತು ಮಧ್ಯಸ್ಥಿಕೆ ಉಂಟಾಗಬೇಕು ಎಂದು ಕಾಸರಗೋಡು ರೈಲ್ವೆ ಪ್ಯಾಸೆಂಜರ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ നാസർ ചെർക്കള ആഗ്രഹിಸಿದರು. കാസർഗോഡ് റെയിൽവേ പാസഞ്ചേഴ്സിനോട് പാലക്കാട് ഡിവിഷൻ കാണിക്കുന്ന പുച്ഛ മനോഭാവത്തിൻ്റെ ഏറ്റവും പുതിയ ഒരു പ്രതിഫലനമാണ് ഇപ്പോൾ കാസർഗോഡ് റെയിൽവേ സ്റ്റേഷൻ്റെ പ്ലാറ്റ്ഫോമിൽ സംഭവിച്ചുകൊണ്ടിരിക്കുന്നത്. ഇവിടെ ഉണ്ടായിരുന്ന ക്യാൻറ്റീൻ അടച്ചിട്ട് 2 വർഷത്തിൽ കൂടുതലായി. അതുപോലെ തന്നെ ടീ സ്റ്റാള്, റിഫ്രഷ്മെൻറ്റ് സ്റ്റാളുകൾ, മൾട്ടിപർപ്പസ് സ്റ്റാളുകൾ, ഇതൊന്നുമില്ല. ഇപ്പം കാസർഗോഡ് നിന്ന് പുറപ്പെടുന്ന യാത്രക്കാർക്ക് അല്ലെങ്കിൽ ഇവിടെ എത്തുന്ന യാത്രക്കാർക്ക് പച്ചവെള്ളം പോലും കുടിക്കാനുള്ള സംവിധാനമില്ല. എറണാകുളം വെൽഫെയർ അസോസിയേഷൻ, എറണാകുളം കാസർഗോഡ് വെൽഫെയർ അസോസിയേഷൻ വെയ്ക്ക് എന്നുള്ളൊരു സംഘടന ഹൈക്കോടതിയിൽ സംബന്ധിച്ച് ഒരു ഹർജി നൽകി അതിൻ്റെ നോട്ടീസ് അയച്ചിട്ടില്ല. റെയിൽവേക്ക് വിശദീകരണം ചോദിച്ചിട്ടുണ്ട്. ആ വിശദീകരണം ചോദിക്കുന്ന ഈ പശ്ചാത്തലത്തിൽ കാസർഗോഡ് റെയിൽവേ സ്റ്റേഷനിലേക്ക് മംഗലാപുരത്ത് നിന്ന് ടെമ്പററി പ്രൊവിഷനായിട്ട് 2 ആളുകളെ നിയോഗിച്ചിട്ടുണ്ട്. അവർ വെള്ളവും ചായയും ഇവിടെ ഇന്ന് മുതൽ സപ്ലൈ ചെയ്യാൻ തുടങ്ങിയിട്ടുണ്ട്. ശരിക്കും വരുന്ന ഡിസംബർ 4 മുതൽ ഒരു സ്റ്റാൾ പ്രവർത്തിക്കുമെന്ന് പറയുന്നു. പക്ഷേ കൃത്യതയില്ല. കാസർഗോഡിൻ്റെ റെയിൽവേ സ്റ്റേഷനിൽ ഇപ്പോൾ പ്രവർത്തിച്ചുകൊണ്ടിരിക്കുന്നത് 1 സ്റ്റേഷൻ 1
പ്രൊഡക്റ്റ് എന്നുള്ള ഒരു സ്റ്റാൾ മാത്രം, അതിൽ 50 രൂപയിൽ കൂടുതൽ ഉള്ള പ്രൊഡക്ട്സ് മാത്രമേ ഉള്ളൂ. വെള്ളം അവിടെ ലഭ്യമല്ല. ചുരുക്കി പറഞ്ഞു കഴിഞ്ഞാൽ കാസർഗോട്ടുകാർക്ക് ഇന്ന് ഒരു റെയിൽവേ സ്റ്റേഷനിൽ വന്നു കഴിഞ്ഞാൽ, അത്യാവശ്യം വന്നു കഴിഞ്ഞാൽ കുടിവെള്ളം കിട്ടാനുള്ള യാതൊരുവിധ സംവിധാനവും ഇല്ല. ಅಮೃತ್ ಭಾರತ್ ಯೋಜನೆಯಡಿ ಸೇರಿದ ರೈಲು ನಿಲ್ದಾಣವಾಗಿದೆ ಕಾಸರಗೋಡು. 24.53 ಕೋಟಿ ರೂಪಾಯಿಗಳ ನವೀಕರಣ ಕಾಮಗಾರಿ ನಿಲ್ದಾಣದಲ್ಲಿ ನಡೆದು ಬರುತ್ತಿದೆ. ಕಾಮಗಾರಿಯ ಭಾಗವಾಗಿ ಆಸನಗಳ ಬದಲಾವಣೆ, ಧೂಳಿನ ಅವಾಂತರ, ಪಾರ್ಕಿಂಗ್ ಅನಾನುಕೂಲ ಎಲ್ಲವೂ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ. 2023 ಆಗಸ್ಟ್ನಲ್ಲಿ ಉದ್ಘಾಟನೆಗೊಂಡ ನಿರ್ಮಾಣ ಕಾಮಗಾರಿಯು ನನೆಗುದಿಗೆ ಬಿದ್ದಿದೆ ಎಂಬ ಆರೋಪವು ತೀವ್ರವಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಯುಡಿಎಫ್ ಜಿಲ್ಲಾ ಸಮಿತಿ ವತಿಯಿಂದ ಸಂವಿಧಾನ ರಕ್ಷಣಾ ಸದಸ್ಸ್ ನಡೆಯಿತು. ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ ಸಿಟಿ ಅಹಮದ್ ಅಲಿ ಉದ್ಘಾಟಿಸಿದರು. ಯುಡಿಎಫ್ ಜಿಲ್ಲಾ ಸಮಿತಿ ವತಿಯಿಂದ ನಡೆದ ಸಂವಿಧಾನ ರಕ್ಷಣಾ ಸದಸ್ಸನ್ನು ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ ಸಿಟಿ ಅಹಮದ್ ಅಲಿ ಉದ್ಘಾಟಿಸಿ ಮಾತನಾಡಿದರು. ഇന്ന് ഈ രാജ്യത്തിൻ്റെ നമുക്കറിയാം, ഈ ഗവൺമെൻറ്, ഇന്ത്യ രാജ്യം ഭരിക്കുന്ന ഗവൺമെൻറ്റും സംസ്ഥാനം ഭരിക്കുന്ന ഗവൺമെൻറ്റും എല്ലാം തന്നെ ഇന്ന് ജനങ്ങളുടെ സ്വാതന്ത്ര്യവും അതുപോലെ തന്നെ അവകാശങ്ങളും കവർന്നെടുത്തുകൊണ്ട് ഈ രാജ്യത്തെ ജനാധിപത്യത്തെ കശാപ്പ് ചെയ്യുന്ന അവസ്ഥയാണ് നമുക്ക് കാണാൻ കഴിയുന്നത്. ഈ കാര്യത്തിൽ ചെറിയൊരാശ്വാസമുള്ളത്, നമ്മുടെ നീതിപീഠങ്ങൾ നമുക്കറിയാം, സത്യവും നീതിയും നടപ്പാക്കുന്ന കാര്യത്തിൽ ഒരു പരിധിവരെയെങ്കിലും നമ്മുടെ നീതിന്യായ കോടതികൾ ഇത് സത്യം നീതിയും നടപ്പാക്കാൻ വേണ്ടി ശ്രമിക്കുകയാണ്. ಯುಡಿಎಫ್ ಜಿಲ್ಲಾ ಚೇರ್ಮನ್ ಕಲೆಕ್ಟರ್ ಮಾಹಿನ್ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಯುಡಿಎಫ್ ಜಿಲ್ಲಾ ಕಾರ್ಯದರ್ಶಿ ಎ ಗೋವಿಂದ ನಾಯರ್ ಅವರು ಸಂವಿಧಾನದ ಪೀಠಿಕೆಯನ್ನು ವಾಚಿಸಿ ಸಂವಿಧಾನ ರಕ್ಷಣೆಯ ಪ್ರತಿಜ್ಞೆ ಬೋಧಿಸಿದರು. ಪ್ರಧಾನ ಸಂಚಾಲಕ ಎ ಗೋವಿಂದ ನಾಯರ್, ಟಿಕೆ ಸುಧಾಕರನ್, ಮುಸ್ಲಿಂ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್, ಶಾಸಕರಾದ ಎನ್ ಎ ನಿಲಿಕುನ್, ಎ ಕೆ ಎಂ ಅಶ್ರಫ್, ಹಕೀಂ ಕುನ್ನಿಲ್, ಜೆಟ್ಟೋ ಜೋಸೆಫ್, ಪಿ ಎ ಅಶ್ರಫ್ ಅಲಿ, ಕೆ ಉಮೇಶನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕುಟುಂಬಶ್ರೀ ಉದ್ಯೋಗ ಖಾತ್ರಿ ಯೂನಿಯನ್ ಎಸ್ಟಿಯು ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟರೇಟ್ ಮಾರ್ಚ್ ಮತ್ತು ಧರಣಿ ನಡೆಸಲಾಯಿತು. ಫೆಡರೇಷನ್ ರಾಜ್ಯಾಧ್ಯಕ್ಷ ಎ ಅಹಮದ್ ಹಾಜಿ ಉದ್ಘಾಟಿಸಿದರು. ಕೆಲಸದ ದಿನಗಳನ್ನು ಹೆಚ್ಚಿಸಬೇಕು, ಕಾರ್ಮಿಕರ ಕೂಲಿಯನ್ನು ಸಕಾಲದಲ್ಲಿ ಪರಿಷ್ಕರಿಸಬೇಕು, ಕುಟುಂಬಶ್ರೀ ಸಾಲಗಳಿಗೆ ಸಂಪೂರ್ಣ ಸಬ್ಸಿಡಿ ಅನುಮತಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯದಾದ್ಯಂತ ನಡೆಯುತ್ತಿರುವ ಆಂದೋಲನದ ಅಂಗವಾಗಿ ಕುಟುಂಬಶ್ರೀ ಉದ್ಯೋಗ ಖಾತ್ರಿ ಕಾರ್ಮಿಕರ ಯೂನಿಯನ್ ಎಸ್ಟಿಯು ಜಿಲ್ಲಾ ಸಮಿತಿಯ ವತಿಯಿಂದ ಕಲೆಕ್ಟರೇಟ್ ಮಾರ್ಚ್ ಮತ್ತು ಧರಣಿ ನಡೆಸಲಾಯಿತು. ಫೆಡರೇಷನ್ ರಾಜ್ಯಾಧ್ಯಕ್ಷ ಎ ಅಹಮದ್ ಹಾಜಿ ಉದ್ಘಾಟಿಸಿದರು. ഈ തൊഴിലാളികളെ സംബന്ധിച്ചിടത്തോളം കേന്ദ്ര ഗവൺമെൻറ്റും സംസ്ഥാന ഗവൺമെൻറ്റും തൊഴിലുറപ്പ് പദ്ധതിയെയും കുടുംബശ്രീയെയും തകർക്കാനുള്ള ഹീന ശ്രമത്തിലാണ്. തൊഴിലുറപ്പ് തൊഴിലാളികൾക്ക് നേരത്തെ കിട്ടുന്ന ജോലി അത് വർഷത്തിൽ 200 ഉണ്ടായിരുന്നു. അതിപ്പോൾ 100 ചുരുങ്ങി 100 ഇല്ലാത്ത ഒരു അവസ്ഥയിൽ കൂടിയാണ് പോകുന്നത്. അതുപോലെ തന്നെ അവരുടെ കൂലി, അവരെ ക്ഷേമ പദ്ധതിയിൽ ഉൾപ്പെടുത്തണമെന്ന എസ് ടി യുവിൻ്റെ നിരന്തരമായ ആവശ്യം പരിഗണിച്ചുകൊണ്ട് കേരളത്തിലെ സംസ്ഥാന ഗവൺമെൻറ് ഒരു ക്ഷേമ പദ്ധതി 2 വർഷം മുമ്പ് തന്നെ അത് രൂപീകരിച്ച് വെച്ചതാണ്. അത് ഇന്ന് വരെയും നടപ്പിലാക്കിയിട്ടില്ല. ಜಿಲ್ಲಾ ಅಧ್ಯಕ್ಷ ಮಾಹಿನ್ ಮುಂಡಗೈ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಟಿಯು ರಾಜ್ಯ ಕಾರ್ಯದರ್ಶಿ ಶರೀಫ್ ಕೊಳವಂಜಿ ಮುಖ್ಯ ಭಾಷಣ ಮಾಡಿದರು. ಎಸ್ಟಿಯು ರಾಷ್ಟ್ರೀಯ ಕಾರ್ಯದರ್ಶಿ ಬಿ ಫಾತಿಮಾ ಇಬ್ರಾಹಿಂ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುತಾಲಿಬ್ ಪಾರಕಟ್ಟೆ, ಕೋಶಾಧಿಕಾರಿ ಪಿಐಎ ಲತೀಫ್, ಶುಕೂರ್ ಚಿರ್ಕಳ, ಸುಬೈರ್ ಮಾರಾ, ಹನೀಫ್ ಪಾರಾ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಭಾರತೀಯ ಸಂವಿಧಾನದ 75ನೇ ವರ್ಷಾಚರಣೆಯ ಭಾಗವಾಗಿ ಅಭಿಭಾಷಕ ಪರಿಷತ್ ಜಿಲ್ಲಾ ಸಮಿತಿ ವತಿಯಿಂದ ವಿಚಾರ ಸಂಕಿರಣ ನಡೆಯಿತು. ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಉದ್ಘಾಟಿಸಿದರು. ಭಾರತೀಯ ಸಂವಿಧಾನದ 75ನೇ ವರ್ಷಾಚರಣೆಯ ಭಾಗವಾಗಿ ಅಭಿಭಾಷಕ ಪರಿಷತ್ತು ಜಿಲ್ಲಾ ಸಮಿತಿ ವತಿಯಿಂದ ನಡೆದ ವಿಚಾರ ಸಂಕಿರಣವನ್ನು ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಉದ್ಘಾಟಿಸಿದರು. ಸಂವಿಧಾನ or constitution, it is like a foundation. I have given one simile of a mother also. Another, I can give the example, just like for every throw ball or volleyball, or you just start thinking about your student life, kabaddi, of your game, there are rules.
For every game, maybe cricket, your favorite game, there are rules. And politics is not a battle, it is a game. And there must be certain rules, otherwise it is foul game and not fair game. ಅಧ್ಯಕ್ಷ ಎಸಿ ಅಶೋಕ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಬಿ ರವೀಂದ್ರನ್, ಅನಂತರಾಮ, ಕೆ ಕರುಣಾಕರ್ ನಂಬ್ಯಾರ್, ಕೆ ಮಣಿಕಂಠನ್, ಕೆಎಂ ಬೀನಾ ಎಂಬುವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ನ ಆಶ್ರಯದಲ್ಲಿರುವ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಕಟ್ಟಡದ ಉದ್ಘಾಟನೆ ಡಿಸೆಂಬರ್ 15ರಂದು ನಡೆಯಲಿದೆ. ಉದ್ಘಾಟನಾ ಕಾರ್ಯಕ್ರಮದ ಯಶಸ್ವಿಗಾಗಿ ಸಂಘಟಕ ಸಮಿತಿ ರೂಪೀಕರಣ ಸಭೆ ನಡೆಯಿತು. ಕೇರಳ ಸ್ಟೇಟ್ ಲೈಬ್ರರಿ ಕೌನ್ಸಿಲ್ನ ಆಶ್ರಯದಲ್ಲಿರುವ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಕಟ್ಟಡದ ಉದ್ಘಾಟನೆಯನ್ನು ಡಿಸೆಂಬರ್ 15ರಂದು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೆರವೇರಿಸಲಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದ ಯಶಸ್ವಿಗಾಗಿ ಸಂಘಟಕ ಸಮಿತಿ ರೂಪೀಕರಣ ಸಭೆ ನಡೆಯಿತು. ಸ್ಟೇಟ್ ಲೈಬ್ರರಿ കൗൺസിലിನ മാജി കാര്യദർശി അഡ്വക്കേറ്റ് പി അപ്പുക്കുട്ടൻ ഉദ്ഘാടിಸಿದರು. പുതിയ കാഴ്ചപ്പാട് അനുസരിച്ച് ഒരു പഞ്ചായത്ത് വാർഡിൽ ഒരു ലൈബ്രറി എന്നുള്ള സങ്കല്പം തിരുവനന്തപുരത്ത് വെച്ച് 6ാം ലൈബ്രറി കൗൺസിലിൻ്റെ ആഭിമുഖ്യത്തിൽ തുടക്കത്തിൽ തന്നെ സംഘടിപ്പിക്കപ്പെട്ടിട്ടുള്ളൊരു വലിയ ഗ്രന്ഥശാല പ്രവർത്തകന്മാരുടെ കൂട്ടായ്മയിൽ പ്രഖ്യാപിക്കപ്പെട്ട ലക്ഷ്യമാണ്. ഒരു പഞ്ചായത്ത് വാർഡിൽ, മുനിസിപ്പൽ വാർഡിൽ, കോർപ്പറേഷൻ വാർഡിൽ ഒരു ലൈബ്രറി. അങ്ങനെ വരുമ്പോൾ ഒരു 20,000-ഓളം ലൈബ്രറികൾ വരും. 20,000-ഓളം ലൈബ്രറികൾ വരുമ്പോൾ അത്രത്തോളം ലൈബ്രറിയന്മാരും വരും. പരിശീലനത്തിൻ്റെ പ്രസക്തി അവിടെയാണ്. തീർച്ചയായിട്ടും ഈ രംഗം വിപുലമാവുമ്പോൾ, ഗ്രന്ഥശാല പ്രസ്ഥാനം വിപുലമാവുമ്പോൾ തീർച്ചയായിട്ടും ലൈബ്രറിമാരെ ട്രെയിൻ ചെയ്യിപ്പിക്കുന്നതിന് വേണ്ടിയിട്ടുള്ള സ്ഥാപനത്തിൻ്റെ ആവശ്യകത വലിയ നിലയിൽ വരും. അപ്പോൾ ഭാവിയിലേക്ക് നോക്കിക്കൊണ്ടാണ് നമ്മളിങ്ങനെ ഒരു ഇൻസ്റ്റിറ്റ്യൂട്ടിൻ്റെ സ്ഥാപനം തീരുമാനിച്ചത്. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷ ಕೆವಿ ಕುഞ്ഞിರಾಮನ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಮುಖ್ಯ ಅತಿಥಿಯಾಗಿದ್ದರು. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಕಾರ್ಯದರ್ಶಿ ಡಾಕ್ಟರ್ ಪಿ ಪ್ರಭಾಕರನ್, ಮದೂರು ಗ್ರಾಮ ಪಂಚಾಯತ್ ಮೆಂಬರ್ ಹಬೀಬ್, ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಡಾಕ್ಟರ್ ಸುಧಾ, ವಿವಿ ಪ್ರಭಾಕರನ್, ಸಿ ಅನಂತಕುಮಾರಿ, ಪಿ ಬಿಜು ಮುಂತಾದವರು ಮಾತನಾಡಿದರು. ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ ಸದಸ್ಯ ಪಿ ದಾಮೋದರನ್ ಸ್ವಾಗತಿಸಿ ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಉಪಾಧ್ಯಕ್ಷ ಎಕೆ ಶಶಿಧರನ್ ಧನ್ಯವಾದವಿತ್ತರು. ನೂತನ ಸಂಘಟಕ ಸಮಿತಿಯ ರೂಪೀಕರಣ ನಡೆಯಿತು. ಕೆವಿ ಕುഞ്ഞിರಾಮನ್ ಚೇರ್ಮನ್ ಆಗಿ, ಮೊಹಮ್ಮದ್ ಹನೀಫ್, ಪಿಎ ಅಶ್ರಫ್ ಅಲಿ, ಗೋವಿಂದನ್ ಪಳ್ಳಿಕಾಪಿಲ್, ಪಿ ರಾಮೇಶನ್ ವೈಸ್ ಚೇರ್ಮನ್ ಆಗಿ, ಡಾಕ್ಟರ್ ಪಿ ಪ್ರಭಾಕರನ್ ಸಂಚಾಲಕರಾಗಿ, ಟಿ ರಾಜನ್, ಎಕೆ ಶಶಿಧರನ್ ಸಹ ಸಂಚಾಲಕರಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಫೆಡರೇಷನ್ ಕೆಜಿಸಿಎಫ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕುಚಿಕೋಲ್ ವ್ಯಾಪಾರ ಭವನದಲ್ಲಿ ನಡೆಯಿತು. ಶಾಸಕ ಸಿಎಚ್ ಕುഞ്ഞമ്പು ಉದ್ಘಾಟಿಸಿದರು. ಕೇರಳ ಗವರ್ಮೆಂಟ್ ಕಾಂಟ್ರಾಕ್ಟರ್ಸ್ ಫೆಡರೇಷನ್ ಕೆಜಿಸಿಎಫ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಡೆಯಿತು. ಕುಚಿಕೋಲ್ ವ್ಯಾಪಾರ ಭವನದಲ್ಲಿ ನಡೆದ ಸಮ್ಮೇಳನವನ್ನು ಶಾಸಕ ಸಿಎಚ್ കുഞ്ഞമ്പു ಉದ್ಘಾಟಿಸಿದರು. ഏറ്റവും പ്രധാനമായും വേണ്ടത് സത്യസന്ധത തന്നെയാണ്. നിങ്ങൾക്ക് വ്യത്യസ്ത അഭിപ്രായം ഉണ്ടായിക്കോട്ടെ, എൻ്റെ അഭിപ്രായമാണ്. ഞാൻ എല്ലാ കോൺട്രാക്ടറുമാരുടെ യോഗത്തിൽ പറഞ്ഞു, എല്ലാ ജോലിക്കും ഹോണസ്റ്റ് അഥവാ സത്യസന്ധത എന്ന് പറയുന്നത് അത്യന്താപേക്ഷിതമാണ്. എല്ലാ ജോലിക്കും അത് ഏറ്റവും കൂടുതൽ വേണ്ടതാണ് കരാർ ജോലി. നിങ്ങൾ ഏറ്റെടുക്കുന്ന ജോലി സർക്കാരും നിങ്ങളും തമ്മിലാണ് കരാർ. എന്താ കരാർ? സർക്കാർ നൽകിയിരിക്കുന്ന ഇന്ന പ്രവൃത്തിക്കുള്ള ഭരണാനുമതി കിട്ടിയ ആ ജോലി ഇത്ര രൂപക്കാണ് ആ ജോലി ചെയ്യേണ്ടത്, 1 കോടി രൂപക്കാണ് ആ ജോലി ചെയ്യേണ്ടത്. ആ 1 കോടി രൂപക്കുള്ള ആ ജോലി ഞാൻ ചെയ്യാൻ സന്നദ്ധനാണ്, ഞാനത് ഇത്ര രൂപയ്ക്ക് ചെയ്തോളാം, 10% ബിലോ അല്ലെങ്കിൽ ഒരു 3% എബോ ഇതിൽ ഞാൻ ചെയ്തോളാം. ഇതാണ് നിങ്ങളുടെ കരാർ. ಕೆಜಿಸಿಎಫ್ ಕಾಸರಗೋಡು ಜಿಲ್ಲಾ ಸಮಿತಿ ಅಧ್ಯಕ್ಷ ಬಿ ಶಾಫಿ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಜೊತೆ ಕಾರ್ಯದರ್ಶಿ ಜಿಎಸ್ ರಾಜೀವ್ ಸಂತಾಪ ಸೂಚಕ ನಿರ್ಣಯ ಮಂಡಿಸಿದರು. ಕುಚಿಕೋಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಪಯ್ಯಂಗಾನಂ, ಸದಸ್ಯ ಮಾಧವನ್ ಬೆಳ್ಳಾರ್, ಬೇಳಗಂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಧನ್ಯಾಕಿ ಮುಖ್ಯ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದಲ್ಲಿ ಬಿಎ ಬಶೀರ್, ಉದಯನ್ ಗುಂಡಂಗುಳಿ, ಸುನಿತಾ ಕರಿಚೇರಿ ಎಂಬಿವರನ್ನು ಸನ್ಮಾನಿಸಲಾಯಿತು.
ಕೆಜಿಸಿಎಫ್ ರಾಜ್ಯ ಸಮಿತಿ ಕಾರ್ಯಾಧ್ಯಕ್ಷ ಹಾಗೂ ಚೇರ್ಮನ್ ಕೆಜೆ ವರ್ಗೀಸ್ ಕುಟುಂಬ ಸಹಾಯ ನಿಧಿ ವಿತರಿಸಿದರು. ಪಿ ಸಹದೇವನ್, ಪಿ ಮೋಹನ್ ದಾಸ್, ಪಿವಿ ಕೃಷ್ಣನ್, ಎ ಸುರೇಶ್ ಕುಮಾರ್ ಮುಂತಾದವರು ಮಾತನಾಡಿದರು. ಬಿಎಂ ಕೃಷ್ಣನ್ ನಾಯರ್, ಸಿ ಅಬ್ದುಲ್ ಕರೀಂ, ಉಣ್ಣಿ ಕೃಷ್ಣನ್ ಪಿಎಂ, ಎವಿ ಕೃಷ್ಣ ಪೊದುವಾಳ್, ಪಿ ಪ್ರಭಾಕರನ್, ಮಧು ಪೊನ್ನನ್ ಮುಂತಾದವರು ಉಪಸ್ಥಿತರಿದ್ದರು. ಸ್ವಾಗತ ಸಂಘದ ಪ್ರಧಾನ ಸಂಚಾಲಕ ಹಾಗೂ ಕೆಜಿಸಿಎಫ್ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಎವಿ ಶ್ರೀಧರನ್ ಸ್ವಾಗತಿಸಿ ಸ್ವಾಗತ ಸಂಘದ ಚೇರ್ಮನ್ ಅರವಿಂದಾಕ್ಷನ್ ಕೆಪಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಮ್ಮ ಕನಸು ಬ್ಯಾನರ್ನ ಕೆ ಸುರೇಶ್ ನಿರ್ಮಾಣದಲ್ಲಿ ರಮೇಶ್ ಶೆಟ್ಟಿಗಾರ್ ಬರೆದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಸಂತೋಷ್ ಮಾಡ ನಿರ್ದೇಶನದಲ್ಲಿ ಮೂಡಿಬಂದ ತುಳು ಸಿನಿಮಾ ಪಿದಾಯಿ ಇದೀಗ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಅಧಿಕೃತವಾಗಿ ಆಯ್ಕೆಯಾಗಿದೆ. ಡಿಸೆಂಬರ್ 8-9 ಚಿತ್ರವು ಕೋಲ್ಕತ್ತಾ ಚಿತ್ರೋತ್ಸವದಲ್ಲಿ ವಿಶೇಷ ಪ್ರದರ್ಶನಗೊಳ್ಳುವುದು. ನಮ್ಮ ಕನಸು ಬ್ಯಾನರಿನ ಕೆ ಸುರೇಶ್ ನಿರ್ಮಾಣದಲ್ಲಿ ರಮೇಶ್ ಶೆಟ್ಟಿಗಾರ್ ಬರೆದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಸಂತೋಷ್ ಮಾಡ ನಿರ್ದೇಶನದಲ್ಲಿ ಮೂಡಿಬಂದ ತುಳು ಸಿನಿಮಾ ಪಿದಾಯಿ ಇದೀಗ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಅಧಿಕೃತವಾಗಿ ಆಯ್ಕೆಯಾಗಿದೆ. ಡಿಸೆಂಬರ್ 8-9 ಈ ಚಿತ್ರವು ಕೋಲ್ಕತ್ತಾ ಚಿತ್ರೋತ್ಸವದಲ್ಲಿ ವಿಶೇಷ ಪ್ರದರ್ಶನಗೊಳ್ಳುವುದು. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಖ್ಯಾತ ನಟರಾದ ಶರತ್ ಲೋಹಿತಾಶ್ವ ಇದ್ದಾರೆ. ಇವರ ಜೊತೆಗೆ ರೂಪಾ ವರ್ಕಾಡಿ, ಇಳಾ ವಿಟ್ಲ, ದೇವಿ ನಾಯರ್, ದೀಪಕ್ ರೈ ಪಾಣಾಜೆ, ಪುಷ್ಪರಾಜ್ ಬೋಳಾರ್, ಪ್ರೀತೇಶ್, ಅನಿಲ್ ರಾಜುಪ್ಪಳ, ರವಿ ವರ್ಕಾಡಿ ಹಾಗೂ ಬಾಲ ಪ್ರತಿಭೆಗಳಾದ ಮೋನಿಶ್, ತ್ರಿಷಾ, ಧ್ರುವ, ನಿಹಾ ಮುಂತಾದವರು ಅಭಿನಯಿಸಿದ್ದಾರೆ. ಈ ಸಿನಿಮಾದ ಛಾಯಾಗ್ರಹಣವನ್ನು ಉಣ್ಣಿ ಮಾಡವೂರ್ರವರು ನಿಭಾಯಿಸಿದ್ದಾರೆ. ಸಂಭಾಷಣೆಯನ್ನು ರಮೇಶ್ ಶೆಟ್ಟಿಗಾರ್ ಹಾಗೂ ಡಿಬಿಸಿ ಶೇಖರ್ ಬರೆದಿದ್ದಾರೆ. ಚಿತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಹಾಗೂ ಮಂಜೇಶ್ವರದ ಗಡಿ ಪ್ರದೇಶಗಳಲ್ಲಿ ಚಿತ್ರೀಕರಿಸಲಾಗಿದೆ. ಪದ್ಮಶ್ರೀ ಕೈತರ್ಪ್ರಂ ದಾಮೋದರನ್ ನಂಬೋದಿರಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಸುಧೀರ್ ಅಂತಾವರ, ತುಳು ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಕುಶಾಲಾಕ್ಷಿ ಕಣ್ವತೀರ್ಥರವರ ಸಾಹಿತ್ಯವಿದ್ದು ಅಜಯ್ ನಂಬೋದಿರಿಯವರು ಸಂಗೀತ ನೀಡಿದ್ದಾರೆ. ಪ್ರಸಿದ್ಧ ಹಾಡುಗಾರರಾದ ಸಂಗೀತ ವಿದ್ಯಾನಿಧಿ ಡಾಕ್ಟರ್ ವಿದ್ಯಾಭೂಷಣ್ ಪ್ರಪ್ರಥಮವಾಗಿ ಸಿನಿಮಾದಲ್ಲಿ ಹಾಡಿದ್ದಾರೆ ಎಂಬುದು ಇನ್ನೊಂದು ವಿಶೇಷತೆ. ಜೊತೆಗೆ ಹಿನ್ನೆಲೆ ಗಾಯಕರಾದ ಮೇಧಾ ವಿದ್ಯಾಭೂಷಣ್, ವಿಜೇಶ್ ಗೋಪಾಲ್ ಮುಂತಾದವರು ಕಂಠದಾನ ಮಾಡಿದ್ದಾರೆ. ಕೇರಳ ರಾಜ್ಯ ಪ್ರಶಸ್ತಿ ವಿಜೇತ ಸಂಗೀತಕಾರರಾದ ದೀಪಾಂಕುರನ್ ವಿಶೇಷ ಹಿನ್ನೆಲೆಯ ಸಂಗೀತವನ್ನು ನೀಡಿದ್ದಾರೆ. 2 ಬಾರಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಅತಿ ಹೆಚ್ಚು ಸಿನಿಮಾ ಸಂಕಲನಕಾರರಾದ ಸುರೇಶ್ ಅರಸ್ ಪಿದಾಯಿ ಸಿನಿಮಾದ ಸಂಕಲನಕಾರರಾಗಿದ್ದಾರೆ. ಚಿತ್ರದ ಕಲಾ ನಿರ್ದೇಶಕರಾಗಿ ರಾಜೇಶ್ ಬಂದ್ಯೋಡು, ವಸ್ತ್ರ ವಿನ್ಯಾಸಕಾರರಾಗಿ ಮೀರಾ ಸಂತೋಷ್, ಮೇಕಪ್ ಮ್ಯಾನ್ ಆಗಿ ಬಿನಾಯ್ ಕೊಲ್ಲಂ, ತಂಡದ ಮ್ಯಾನೇಜರ್ ಆಗಿ ರವಿ ವರ್ಕಾಡಿ ಹಾಗೂ ಸ್ಟಿಲ್ಸ್ ದೀಪಕ್ ನಿರ್ವಹಿಸಿದ್ದಾರೆ. ತುಳುನಾಡಿನ ವಿಶೇಷತೆಯಾದ ಕುಣಿತ ಭಜನೆಯನ್ನು ಮೊದಲ ಬಾರಿಗೆ ಈ ಸಿನಿಮಾದಲ್ಲಿ ಪ್ರಯೋಗಿಸಲಾಗಿದೆ. ಸಂದೀಪ್ ಬಲ್ಲಾಳ್ ಸಂಗೀತ ನೀಡಿದ ಕುಣಿತ ಭಜನೆಗೆ ಸಾಹಿತ್ಯ ಬರೆದವರು ಯೋಗೀಶ್ ಅಡಕಳಕಟ್ಟೆ. ಖ್ಯಾತ ಕವಿ ಅಡ್ವೊಕೇಟ್ ಶಶಿರಾಜ್ ಕಾವೂರ್ರವರು ಬರೆದ ಇನ್ನೊಂದು ಕುಣಿತ ಭಜನೆಗೆ ಶಿನೋಯ್ ಜೋಸೆಫ್ ಸಂಗೀತ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸುಳ್ಯ ಪೈಚಾರ್ನ ಅಲ್ ಅಮೀನ್ ಯೂತ್ ಸೆಂಟರ್ ವತಿಯಿಂದ ಪೈಚಾರ್ ಬದ್ರಿಯಾ ಜುಮಾ ಮಸೀದಿ ವಟಾರದಲ್ಲಿ ನಡೆದ ರಾಜ್ಯ ಮಟ್ಟದ ದಫ್ ಸ್ಪರ್ಧೆ ಸಂಭ್ರಮ ಸಡಗರದೊಂದಿಗೆ ಸಮಾಪ್ತಿಗೊಂಡಿತು. ಕುಂಜಿಂಕೋಯ ಸಾದಿ ತಂಗಳ್ ನಾವೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸುಳ್ಯ ಪೈಚಾರ್ನ ಅಲ್ ಅಮೀನ್ ಯೂತ್ ಸೆಂಟರ್ ವತಿಯಿಂದ ಪೈಚಾರ್ ಬದ್ರಿಯಾ ಜುಮಾ ಮಸೀದಿ ವಟಾರದಲ್ಲಿ ನಡೆದ ರಾಜ್ಯಮಟ್ಟದ ದಫ್ ಸ್ಪರ್ಧೆ ಸಂಭ್ರಮ ಸಡಗರದೊಂದಿಗೆ ಸಮಾಪ್ತಿಗೊಂಡಿತು. ಸುಳ್ಯ ತಾಲೂಕು ಜಮಿಯತುಲ್ ಉಲಮಾ ಅಧ್ಯಕ್ಷ ಕುಂಜಿಂಕೋಯ್ ಸಾದಿ ತಂಗಳ್ ನಾವೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಮುಖ್ಯ ಅತಿಥಿಯಾಗಿದ್ದರು. ಅಬ್ದುಲ್ ಸತ್ತಾರ್ ಪಿಎ ಅಧ್ಯಕ್ಷತೆ ವಹಿಸಿದ್ದರು. ನೂರುಲ್ ಹುದಾ ಮಾಡನೂರು ಪ್ರಾಂಶುಪಾಲರಾದ ಅಡ್ವೊಕೇಟ್ ಹನೀಫ್ ಹುದವಿ ಮುಖ್ಯ ಭಾಷಣ ಮಾಡಿದರು. ಎಂಎಸ್ ಮೊಹಮ್ಮದ್, ಟಿಎಂ ಶಹೀದ್ ತೆಕ್ಕಿಲ್, ಅಬ್ದುಲ್ ರಹಿಮಾನ್ ಸಂಕೇಶ್, ಶಮೀರ್ ಅಹಮದ್ ನಯಿಮಿ, ಇಬ್ರಾಹಿಂ ಪಿ, ಅಬ್ದುಲ್ ರಹಿಮಾನ್ ಮೊಗರ್ಪಣೆ, ಕೆಎಂ ಮುಸ್ತಫಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಾಸಕ ಎಕೆಎಂ ಅಶ್ರಫ್ ಅವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ಠಾಣಾ ವ್ಯಾಪ್ತಿಯಲ್ಲಿ ವಿದ್ಯಾಲಯಗಳನ್ನು ಕೇಂದ್ರೀಕರಿಸಿ ಕಳ್ಳತನ, ಮಂಜೇಶ್ವರ ಪೊಲೀಸರಿಂದ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭ. ಕೆಲಸ ಕೊಡಿಸುವುದಾಗಿ ಹೇಳಿ ಸಚಿತಾ ರೈ ಕೋಟಿಗಟ್ಟಲೆ ಹಣ ವಂಚಿಸಿದ ಪ್ರಕರಣ, ಕೇಂದ್ರ ತನಿಖಾ ಏಜೆನ್ಸಿಗಳು ಜಂಟಿಯಾಗಿ ತನಿಖೆ ನಡೆಸಬೇಕೆಂದು ದೂರುದಾರರು. ಕಾಂಗ್ರೆಸ್ ಮುಖಂಡ ಆದೂರಿನ ಬಾಲನವರನ್ನು ಇರಿದು ಕೊಲೆಗೈದ ಪ್ರಕರಣ, ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ 2 ಲಕ್ಷ ರೂಪಾಯಿ ದಂಡ. ಕಾಸರಗೋಡು ರೈಲು ನಿಲ್ದಾಣದಲ್ಲಿ ಕುಡಿಯುವ ನೀರು ಸಿಗದೆ ಪ್ರಯಾಣಿಕರ ಪರದಾಟ, ಸಂಪೂರ್ಣ ಸ್ಟಾಲ್ಗಳನ್ನು ತೆಗೆದುಹಾಕಲಾಗಿರುವುದು ಉಂಟು ಮಾಡಿದೆ ಪ್ರಯಾಣಿಕರಿಗೆ ಸಂಕಷ್ಟ. ಯುಡಿಎಫ್ ಜಿಲ್ಲಾ ಸಮಿತಿ ವತಿಯಿಂದ ಸಂವಿಧಾನ ರಕ್ಷಣಾ ಸದಸ್ಯ ಮುಸ್ಲಿಂ ಲೀಗ್ ರಾಜ್ಯ ಕೋಶಾಧಿಕಾರಿ ಸಿಟಿ ಅಹಮ್ಮದ್ ಅಲಿ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.